ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರಗಳು, ಸರಳವಾಗಿರುವಂಥ ಪರಿಹಾರಗಳನ್ನ ನಮಗೆ ಗುರುಗಳು ತಿಳಿಸ್ಕೊಡ್ತಾ ಬಂದರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಾನು ಕೇಳುವಂತಹ ಪ್ರಶ್ನೆಗೆ ಉತ್ತಮವಾಗಿರುವಂಥ ವಿಚಾರಗಳಾಗಿರಬಹುದು, ರೆಮಿಡೀಸ್ ಆಗಿರ್ಬೋದು, ಸೊಲ್ಯೂಷನ್ಸ್ನ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಬನ್ನಿ, ತಡ ಮಾಡೋದು ಬೇಡ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಸಾಕಷ್ಟು ಜನಕ್ಕೆ ಈಗ ಆಲ್ರೆಡಿ ಅಕ್ಷಯ ವೃಕ್ಷ ತಲುಪಿದೆ. ಅಕ್ಷಯ ವೃಕ್ಷವನ್ನು ಅವ್ರ ಮನೆಯಲ್ಲಿ ಬಳಸ್ತಾ ಇದ್ದಾರೆ ಅಥವಾ ಆಫೀಸ್ ಜಾಗಗಳಲ್ಲಿ ಅಂತ ಹೇಳ್ಬೋದು. ಸಾಕಷ್ಟು ಜನ ಹೊಸ ಸಬ್ಸ್ಕ್ರೈಬರ್ಸ್ ಕಾರ್ಯಕ್ರಮನ ವೀಕ್ಷಿಸ್ತಾ ಇದ್ದಾರೆ. ಅವರಿಗೆ ಈ ಅಕ್ಷಯ ವೃಕ್ಷ ಅಂತಂದರೆ ಏನು, ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ್ಯಾವ ಸಮಸ್ಯೆಗಳಿದ್ದಾಗ ಅಕ್ಷಯ ವೃಕ್ಷ ಅಲ್ಲಿದ್ದರೆ ಆ ಒಂದು ಸಮಸ್ಯೆಗಳಿಂದ ಅವ್ರು ಹೊರಗಡೆ ಬರ್ಬೋದು, ಇದ್ರ ಬಗ್ಗೆ ಮಾಹಿತಿನ ದಯವಿಟ್ಟು ಹೊಸ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗ ನಾನು ಬೇಕಾದಷ್ಟು ರೆಮಿಡಿಗಳನ್ನ ಹೇಳ್ತಾನೆ ಇದ್ದೀನಿ. ನೀವು ಬೆಳಗ್ಗೆ ಒಂದು ಸುಪ್ರಭಾತಕ್ಕೆ ಆಗಿರ್ಬೋದು, ಅಥವಾ 9 ಗಂಟೆಗೆ ಕಾರ್ಯಕ್ರಮಕ್ಕಾಗಿರ್ಬೋದು, ಅಥವಾ ಈವ್ನಿಂಗ್ 6 ಗಂಟೆಗೆ ಆಗಿರಬಹುದು. ಹಾಗೆ ಇವೆಲ್ಲ ಕೂಡ ಈ ಪ್ರಾತಃ ಕಾಲ, ಅಭಿಜನ್ ಮುಹೂರ್ತ, ಗೋಧೂಳಿ ಲಗ್ನಕ್ಕೆ ಸಂಬಂಧಪಟ್ಟ ಒಂದೊಂದು ಕಾರ್ಯಕ್ರಮ ನೋಡ್ತಿರುತ್ತಾರೋ ಅವರೆಲ್ಲರಿಗೂ ಕೂಡ ದಿಗ್ವಿಜೀಭವ, ಎಲ್ಲರೂ ಕೂಡ ಒಳ್ಳೇದಾಗ್ತಾ ಬರಲಿ. ಆಮೇಲೆ ತುಂಬ ಜನ ಒಳ್ಳೆ ಮೆಸೇಜ್ ಆಗ್ತಿರ್ತಾರೆ. ಪಾಪ ಎಷ್ಟೊಂದು ನಾನು ಅಲ್ಲಲ್ಲಿ ಗಮನಿಸ್ತಿರ್ತೀನಿ. ಅವರೆಲ್ಲರಿಗೂ ಕೂಡ ಕೃತಜ್ಞತೆ ಹೇಳ್ತಾ, ನಾನು ಮಾಡೋ ಪೂಜೆಯ ಪ್ರತಿಫಲ ಅವರಿಗೆ ಸೇರ್ತಕ್ಕಂಥದ್ದು. ನನ್ನ ಪ್ರೀತಿಯ ಬಂಧುಗಳಿಗೆ ಪ್ರೀತಿಯ ನಿಮ್ಮ ಟೈಮನ್ನು ಅಲ್ಲಿ ಸ್ಪೆಂಡ್ ಮಾಡಿ ಕರೆಕ್ಟಾಗಿ ಅದಕ್ಕೊಂದು ಮೆಸೇಜ್ ಅಂದರೆ ಅದನ್ನು ತಿಳಿದು ಪೂರ್ಣವಾಗಿ ಆ ವಿಡಿಯೋ ನೋಡಿ ಎಲ್ಲರೂ ಕೂಡ, ಯಾರೆಲ್ಲ ಕೂಡ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟದ್ದು, ನಾರಾಯಣಗೆ ಸಂಬಂಧಪಟ್ಟಿದ್ದು, ಅಥವಾ ಅವರೊಂದು ಕಷ್ಟವನ್ನೇ ಅಲ್ಲೊಂದು ಟೈಪ್ ಮಾಡ್ತಾರೆ ಅಂತಂದರೆ ಆ ಸಮಯವನ್ನು ಅದು ಕೊಟ್ಟಿದ್ದಾರೆ ಅಂತ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯವನ್ನು, ಐಶ್ವರ್ಯವನ್ನು, ಸುಖ ಸಂಪತ್ತನ್ನು ಯಥೇಚ್ಛವಾಗಿ ಆ ಭಗವಂತ ನೀಡ್ತಾ ಇರಲಿ ಅಂತ ಹೇಳ್ತಾ, ಇದೀಗ ಅಕ್ಷಯ ವೃಕ್ಷ ಅಂತಂದರೆ ಯಾರ್ಯಾರು ಯಾವ ರೆಮಿಡಿಯನ್ನು ಮಾಡಲಿಕ್ಕೆ ಆಗಲ್ವೋ ಮಾಡಿ ಕೆಲವರೆಲ್ಲ ಪಡ್ಕೊಳ್ತಾರೆ, ಅದು ಬೇರೆ. ಬಹಳಷ್ಟು ಮಾಡ್ಕೊಂಡಿರೋ ತುಂಬ ಜನ ಪಾಸಿಟಿವಾಗಿ ಹೇಳ್ತಿರ್ತಾರೆ. ತುಂಬ ಚೆನ್ನಾಗಿ ನನಗದು ಎಷ್ಟೋ ಸಲ ಅಪ್ಲೈ ಆಗಿದೆ. ನಾನು ತುಂಬ ಜನಕ್ಕೆ ಹೇಳಿದ್ದೇನೆ. ನನಗೆ ಅಪ್ಲೈ ಆಗಿದ್ದು ಈ ರೆಮಿಡಿ ಇನ್ನಷ್ಟು ಜನಕ್ಕೆ ಹೇಳಿದ್ದೇನೆ, ಅವರು ಕೂಡ ಖುಷಿಯಿಂದ ಇರಲಿ ಅಂತಕ್ಕಂತಹ ಭಾವನೆಯಿಂದ ಅಂತ ಹೇಳೋದೇನಿದೆಯೋ. ಹಾಗೆಯೇ ಈ ಅಮಾವಾಸ್ಯೆ ಕತ್ತಲಲ್ಲಿ ಪೌರ್ಣಮಿಯ ಚಂದ್ರ ಬಂದ ಹಾಗೆ ನಮ್ಮ ಮನೆಗೆ ಅಂತ ನೀವು ಹೇಳಿರ್ತೀರಿ, ಕೇಳ್ತಾ ಇರ್ತೀರಿ, ಕೇಳಿಸ್ಕೊಂಡಿರ್ತೀರಿ ಕೂಡ. ಹಬ್ಬ ಅಮಾವಾಸ್ಯೆ ಕತ್ತಲು ಅನ್ನೋ ಕಷ್ಟದಲ್ಲಿ ನನ್ನ ಮನೆಗೆ ನೀನು ಹುಣ್ಣಿಮೆಯ ಚಂದ್ರ, ಹುಣ್ಣಿಮೆ ಅಂತಂದರೆ ಬೆಳಕು, ಅಮಾವಾಸ್ಯೆಯಲ್ಲಿ ಅಂತಹ ಕತ್ತಲು, ಅಂತಹ ಕಷ್ಟದಲ್ಲಿ ಆ ರೀತಿ ಯಾರಾದರೂ ಬಂದರೆ ಅದಕ್ಕೆ ಹೋಲಿಸ್ತಾರೆ. ಅಂದರೆ ಅಂತಹ ಕಷ್ಟ ಅವರಿಗಿತ್ತು. ಅಂತಹ ಕಷ್ಟ ಸಂದರ್ಭದಲ್ಲಿ ನಮ್ಮ ಮನೆಗೆ ನೀನು ದೈವವಾದೆ, ನಮ್ಮ ಮನೆಗೆ ಬಂಧುವಾದೆ, ನಾನು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಅಂದ್ರೆ, ಋಣ ತೀರ್ಸೋಕ್ಕಾಗಲ್ಲ ಅನ್ನೋ ಪದವನ್ನು ಬಳಸ್ತಾರೆ ಅಂತಂದರೆ ಇನ್ನೆಂಥದ್ದು ಪಡ್ಕೊಂಡಿರ್ತಾರೆ ಅವರು. ಅಂತಹದ್ದನ್ನು ಪಡೆದುಕೊಳ್ಳಬಹುದು ಅಕ್ಷಯ ವೃಕ್ಷ ನಿಮ್ಮ ಮನೇಲಿತ್ತು ಅಂತಂದರೆ. ಅಕ್ಷಯ ವೃಕ್ಷ ಇದ್ದಲ್ಲಿ ವಿದ್ಯೆ ಸಂಬಂಧಪಡ್ತಕ್ಕಂಥ, ವಿದ್ಯೆಗೆ ಅಭಿಮಾನಿ ದೇವತೆ ಆಗಿರತಕ್ಕಂಥದ್ದು ಅಧಿದೇವತಾ ಪ್ರತ್ಯದ ದೇವತಾ. ಇನ್ನು ಸೂರ್ಯನಾರಾಯಣ ಅಧಿದೇವತಾ ಪ್ರತ್ಯದ ದೇವತಾ. ಇನ್ನು ಲಕ್ಷ್ಮೀನಾರಾಯಣ, ವಿಶೇಷವಾಗಿ ಪಾರ್ವತಿ ಪರಮೇಶ್ವರರು, ಚಂಡಿ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇರ್ತಕ್ಕಂತಹದ್ದು ಏಕವಾಗಿ ನಮ್ಮ ಮನೆಯಲ್ಲಿ ವಿಗ್ರಹ ಆರಾಧನೆ ಮಾಡಬೇಕಾಗಿತ್ತು. ಯಾವ ವಿಗ್ರಹ ಇದೆಯಲ್ಲ ಗೊತ್ತಿಲ್ಲ. ಒಟ್ಟಾರೆ ಸೂರ್ಯ ಪಂಚಾಯತನ ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕು. ಇಲ್ಲಿ ಧರ್ಮ ಕೂಡ ಹೇಳಲ್ಲ, ಎಲ್ಲರಿಗೂ ಕೂಡ ಅಂದರೆ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ, ಯಾರೆಲ್ಲ ಕೂಡ ಪ್ರಜೆಗಳು ಈ ಒಂದು ಭೂಲೋಕದಲ್ಲಿ ವಾಸ ಮಾಡ್ತಿರ್ತಾರೆ ಅವರೆಲ್ಲರಿಗೂ ಕೂಡ ಸೂರ್ಯನಿಗೆ, ಪ್ರತಿ ಮನೆಗೂ ಸೂರ್ಯನ ಕಿರಣ ತಲುಪ್ತವೆ. ನಾನು ಈ ಧರ್ಮದವ್ರು ಮಾತ್ರ ಸೂರ್ಯನ ಮನೆ ಕಿರಣ ಹೋಗ್ತೇನೆ ಅಂತ ಹೋಗಲ್ಲ. ಅದಕ್ಕಾಗಿ ಯಾರು ಈ ಸೂರ್ಯ ಪಂಚಾಯತನ್ನು ಬಳಸ್ತಾರೋ ಅಲ್ಲಿ ಎಲ್ಲ ಕಾರ್ಯಗಳು ಕೂಡ ಸಫಲತೆಯನ್ನೇ ಕಾಣುತ್ತಾರೆ. ಬಿಟ್ಟರೆ ಅಲ್ಲಿ ನೆಗೆಟಿವ್ಗೆ ಜಾಗ ಇಲ್ಲ, ಕಷ್ಟಕ್ಕೆ ಜಾಗ ಇಲ್ಲ, ಸೋಲಿಗೆ ಜಾಗವಿಲ್ಲ, ಇನ್ನು ದುಃಖಕ್ಕೆ, ದುಮ್ಮಾನಕ್ಕೆ ಅಲ್ಲಿ ಆಸ್ಪದವೇ ಇಲ್ಲ. ಆ ಅಕ್ಷಯ ವೃಕ್ಷ ಬಂತು ಅಂತಂದರೆ ಶ್ರೀಕೃಷ್ಣ ದ್ರೌಪದಿಗೆ ಅಕ್ಷಯ ವೃಕ್ಷ ಕೊಟ್ಟ ಹಾಗೆ ಈ ಅಕ್ಷಯ ವೃಕ್ಷ ನಾನು ನಿಮ್ಮ ಮನೆಗೆ ಕಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಖಂಡಿತ ಎಲ್ಲದರೂ ಕೂಡ ಸಾಫಲ್ಯವನ್ನು ಪಡೆದುಕೊಳ್ತೀರಿ. ಅದರ ತಾಂತ್ರಿಕ ಪದ್ಧತಿ, ಅದರ ಮಾಂತ್ರಿಕ ಪದ್ಧತಿ, ಅದರ ಯಂತ್ರದ ಪದ್ಧತಿ ಅಷ್ಟು ಅಳವಡಿಸಿರ್ತಕ್ಕಂತಹ ಬೀಜಾಕ್ಷರಗಳು, ಅಷ್ಟು ಅಳವಡಿಸಿರ್ತಕ್ಕಂತಹ ಮೂಲಿಕೆಗಳು ನಿಮಗೆ ನಿಮ್ಮದಾಗಿರ್ತ ಕೆಲಸಗಳು ಅವಿಚ್ಛಿನ್ನಪ್ರದವಾಗಿ ನಡೆಯಲೇಬೇಕು. ಅಂತಹದ್ದು ಅನೇಕ ಕಷ್ಟಗಳನ್ನು ಸರಿಸ್ತಾ ನಿಮಗೆ ಸುಖ ಸೌಖ್ಯ ಭೋಗಭಾಗ್ಯವನ್ನು ಕೊಡತಕ್ಕಂತಹದ್ದು ಯಾವುದಾದ್ರು ಇತ್ತು ಅಂತಂದರೆ
ಅದು ಅಕ್ಷಯ ವೃಕ್ಷ ಮಾತ್ರ. ಅಂತಹ ಅಕ್ಷಯ ವೃಕ್ಷ ಎಲ್ಲಿ ಇದೆಯೋ ಸಮಸ್ಯೆ ತೋರಿಸಿ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಅಷ್ಟು ಗಟ್ಟಿಯಾಗಿ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಅದು ಮ್ಯಾನ್ ಮೇಡ್, ಎಲ್ಲೋ ಸಿಗೋದಂತಲ್ಲ. ಒಂದು ಅಕ್ಷಯ ವೃಕ್ಷ ನಿಮ್ಮ ಮನೆ ತಲುಪಬೇಕಾದ್ರೆ 2 ತಿಂಗಳ ಕೆಲಸ ನಡಿಬೇಕು. ಅದಕ್ಕೆ ಒಂದೇ ಒಂದು ಅಕ್ಷಯ ವೃಕ್ಷ ನಿಮ್ಮ ಮನೆಗೆ ತಲುಪಬೇಕಾದ್ರೆ ನಾನು 60 ದಿನ ಕೆಲಸ ಮಾಡಬೇಕು. ಅದಕ್ಕೆ ಅಷ್ಟು ಕೆಲಸ ಮಾಡಿ ಬಂದಿರತಕ್ಕಂಥ ನನಗೆ ಗೊತ್ತಿರುತ್ತೆ. ಅದಕ್ಕಾಗಿ ನಾನು ಈ ಪದ ಬಳಸ್ತೀನಿ. ಅಕ್ಷಯ ವೃಕ್ಷ ಪ್ರತಿ ಹಂತದಲ್ಲೂ ಪ್ರತಿ ಆಯಾಮದಲ್ಲೂ ಕೂಡ ಅಕ್ಷಯ ಅಂದರೆ ಅಭಿವೃದ್ಧಿ ಮಾಡಿಕೊಡ್ತಾನೆ ಇರುತ್ತೆ. ಇದು ಅಕ್ಷಯ ವೃಕ್ಷ. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ಹೇಳ್ದಂಥ ಪರಿಹಾರಗಳು ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂತಂದಾಗ ಅಟ್ಲೀಸ್ಟ್ ನಮ್ಮ ಬಳಿ ಅಕ್ಷಯ ವೃಕ್ಷ ಇತ್ತು ಅಂತಂದರೆ ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ಈ ಹೂವು ಎತ್ತದಂಗೆ ನಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕುತ್ತೆ ಅಂತ ಹೇಳಿ ತಿಳಿಸ್ಕೊಟ್ರಿ. ಅಕ್ಷಯ ವೃಕ್ಷದ ಮಹತ್ವವನ್ನು ತಿಳಿಸಿದ್ರೆ ಈ ವಿಡಿಯೋನಲ್ಲಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು, ನೋವುಗಳಿದೆ. ಇವೆಲ್ಲದಕ್ಕೂ ಕೂಡ ನೀವು ಫುಲ್ ಸ್ಟಾಪ್ ಇಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಅಕ್ಷಯ ವೃಕ್ಷದ ಬಗ್ಗೆ ನೀವು ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.